ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಅಕ್ಷಯ್ ಹಾಡಿದ್ ಕೇಳಿದ್ರಲ್ಲ, ಅಂತೂ ಇಂತೂ ಶ್ರಾವಣ ನನ್ನ ಫೇವ್ರೆಟ್ ತಿಂಗಳು ಬಂದೇ ಬಿಡ್ತು. ಇವತ್ತು ಶ್ರಾವಣದ ಫಸ್ಟ್ ಶುಕ್ರವಾರ ಆ್ಯಂಡ್ ಎಲ್ಲ ತಯಾರಿ ಶುರು ಆಗಿದೆ. ಈ ತಯಾರಿಗಳ ಮಧ್ಯ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನನ್ನ ಟು ಡೂ ಲಿಸ್ಟ್ ನೋಡಿ ಪಕ್ಕಾ ಶಾಕ್ ಆದ್ರು. ಟ್ರಿಪ್ಸ್ ಅಂತಾನೆ ಸೆಪರೇಟ್ ಕಾಲಮ್ ಮಾಡಿ ಅದ್ರಲ್ಲೆಲ್ಲ ಐಟಮ್ಸ್ ಆಡ್ ಮಾಡಿ ಇಟ್ಟಿದ್ದೆ. ಬಟ್ ದೊಡ್ಡೋರು ಹೇಳ್ತಾರಲ್ಲ, ಖರ್ಚು ಮಾಡಿದಷ್ಟು ಸಿಗ್ತದೆ ಅಂತ. ಲಕ್ಷ್ಮಿ ನಾನು ಖರ್ಚು ಮಾಡಿದೆಲ್ಲ ವಾಪಸ್ ಕೊಡ್ತಾಳೆ ಅಂತ ಅನ್ಕೊಂಡು ನನ್ನ ಲಿಸ್ಟ್ ಅನ್ನು ಮಾತ್ರ ಹಾಗೆ ಇಟ್ಟು ಈ ತರ ತಲಹರಟೆ ಮಾಡ್ಕೊಂಡು ನಮ್ ದಿನಾನ ಶುರು ಮಾಡಿದ್ವಿ. ಪೂಜೆ ಪುನಸ್ಕಾರ ಆದ್ಮೇಲೆ ಫಸ್ಟ್ ಕೆಲಸ ಈ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೆ ನಮ್ ವರ್ಲ್ಡ್ ಫೇಮಸ್ ಅಂಕೋಲೆ ಕರೆ ಸಹಾಯ ಮಾಡ್ಬೇಕು. ಪಾಪ ಪಾತ್ರೆದ ಈ ತಾಮ್ರದ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಾದ್ರೆ ಏನ್ ಮಾಡ್ತಾರಲ್ಲ, ಹುಳಿಚೆಣ್ಣಲ್ಲಿ ಒಂಚೂರು ಚಿಕ್ಕದು ಕ್ಲೀನ್ ಆಗ್ಬಿಡ್ತದೆ. ಆಮೇಲೆ ಸ್ವಲ್ಪ ಸಿಕ್ಕಾಪಡೆ ಹಾಕಿದ ಮೊದಲು ಚಕ ಆಗ್ತದೆ. ಆಮೇಲೆ ಮತ್ತೆ ಒರೆಸಿಡ್ಬೇಕು. ಉಪ್ಪು ಹುಳಿಚೆಣ್ಣ ಅಥವಾ ಉಪ್ಪು, ಲಿಂಬು ಅಥವಾ ಉಪ್ಪು ಮಿಕ್ಸ್ ಮಾಡಬಾರ್ದು ಅಂತ. ಇಲ್ಲ ಹುಳಿಚೆಣ್ಣ ತಗೊಂಡು ಒಂಚೂರು ಇದು ಮಾಡಿ ಸಿಕ್ಕಿದ್ರೆ ಚಂದ ತಗಾಗ್ತದೆ. ಅದ್ರ ನಂತರ ಒಂಚೂರು ಸಿಕ್ಕಾಪಡೆ ಹಾಕೊಂಡು ಸಿಕ್ಬಿಟ್ರೆ ಚಕ್ಕ ಆಗ್ಬಿಡ್ತದೆ. ನಾನು ಗುಡ್ ಗರ್ಲ್ ಥರ ಪಪ್ಪ ಹೇಳಿದ ಎಲ್ಲ ಇನ್ಸ್ಟ್ರಕ್ಷನ್ಸ್ನು ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ. ಪೀತಾಂಬರಿ ಇರಲಿಲ್ಲ, ಸೊ ಉಪ್ಪು, ಹುಣಸೆಹಣ್ಣು, ಲೆಮನ್ ಎಲ್ಲ ತಗೊಂಡು ಕ್ಲೀನ್ ಮಾಡಿ ನನ್ನ ಪಾತ್ರೆನೂ ಚಕ್ ಮಾಡಿದ್ದಾನೆ. ಬಟ್ ಈ ವಿಡಿಯೋದಲ್ಲಿ ತೋರಿಸಿದಷ್ಟು ಈಸಿ ಇಲ್ಲ ಆ ಪ್ರಾಸೆಸ್. ತಿಕ್ಕಿ ಕೈಯೆಲ್ಲ ನೋವು ಬಂದೋಯ್ತು. ಇನ್ನೇನು ಪಾತ್ರೆಗಳು ರೆಡಿ ಆದವು. ಸೊ ನಾನು ಫಟಾಫಟ್ ಅಂತ ರೆಡಿಯಾಗಿ ಬಂದೆ. ಶೂಟ್ ಮಾಡಿರುವಂಥ ಎಷ್ಟೋ ವಿಡಿಯೋಗಳು ಡಿಲೀಟ್ ಆಗಿ ಹೋಗಿದ್ದಾವೆ. ಐ ಡೋಂಟ್ ನೋ ಹೌ, ಬಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ವರ್ಕ್. ಮನೆ ಶುದ್ಧಿ ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ರಂಗೋಲಿ ಹಾಕೊಳ್ತಾ ಇದ್ದಾನೆ. ಈ ರೆಡಿ ಮಾಡ್ಕೊಳ್ಳೋ ಪ್ರೋಸೆಸ್ ಇದೆಯಲ್ಲ ದೇವ್ರನ್ನ, ಅದು ಸ್ವಲ್ಪ ಕಷ್ಟನೇ, ತುಂಬ ಟೈಮ್ ಕನ್ಸ್ಯೂಮಿಂಗ್. ಬಟ್ ಆ ಪೀಸ್, ಆ ಕಾಮ್ ಒಂದು ಸಿಗ್ತದಲ್ಲ, ಇಟ್ ಈಸ್ ಅನ್ಮ್ಯಾಚಬಲ್. ನಾನು ಈ ಪೂಜೆನ 2021 ಮಾಡ್ತಾ ಇದ್ದೇನೆ. ನಮ್ಮ ಅತ್ತೆ ನನಗೆ ಇದೆಲ್ಲ ಹೇಳ್ಕೊಟ್ಟಿದ್ದು. ಹಾಗೆ ನಾನು ಅವ್ರು ಹೇಳ್ಕೊಟ್ಟಿದ್ದನ್ನು, ಮನೇಲಿ ಮಮ್ಮಿನವ್ರು ಮಾಡಿದ್ದನ್ನು ಎಲ್ಲ ನೋಡಿ ನನಗೆ ಯಾವ ರೀತಿ ಸರಿ ಅನಿಸ್ತದೆ ಆ ರೀತಿ ಪೂಜೆನ ಮಾಡ್ಕೋತಾನೆ. 2021 ಎಷ್ಟೇ ಕಷ್ಟ ಆದರೂ ನಾನು ಎಲ್ಲೇ ಇರಲಿ ಪೂಜೆ ಮಾಡ್ತಾ ಇದ್ದಾನೆ. ಇನ್ಫ್ಯಾಕ್ಟ್ 2023 ನಾನು ಪಿ ಜಿಲಿದ್ದೆ ಫಾರ್ 2-3 months. ಅದು ಟೈಮ್ ಶ್ರಾವಣದ್ದೇ ಆಗಿತ್ತು. ಸೊ ಇವನ್ ದೋ ಐ ವಾಸ್ ಇನ್ ಅ ಪಿ ಜಿ, ಐ ಡಿ ನಾಟ್ ಸ್ಟಾಪ್ ಇಟ್. ನನ್ನ ಹತ್ರ ಎಷ್ಟು ಆಗ್ತದೋ, ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿಯಲ್ಲಿ ಪಿ ಜಿಲಿ ಸಹ ಪೂಜೆ ಕಂಟಿನ್ಯೂ ಮಾಡಿದ್ದೇನೆ. ಸೊ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ನಲ್ಲ ಕಿ ಐ ಲೈಕ್ ದಿಸ್ ಮಂತ್. ಈ ಮಂತ್ ಅಂದರೆ ನನಗೆ ತುಂಬ ಸ್ಪೆಷಲ್ ಅಂತ. ಕೆಲವೊಮ್ಮೆ ಕಷ್ಟ ಬಂದಾಗ ನನಗೆ ಯಾಕೆ ಇದೆಲ್ಲ ಕಷ್ಟ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ಈ ಥರ ಪೂಜೆಗಳನ್ನು ಯಾಕೆ ಮಾಡಬೇಕು ಅಂತೆಲ್ಲ ಅನಿಸಿದ್ದು ಇದೆ. ಬಟ್ ನಿಧಾನಕ್ಕೆ ಸಮಾಧಾನದಲ್ಲಿ ಯೋಚನೆ ಮಾಡಿದಾಗ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಗೊತ್ತಿರುವಾಗ ಐ ಜಸ್ಟ್ ಲೆಟ್ ಇಟ್ ಗೋ. ಆ್ಯಂಡ್ ದಿಸ್ ಪ್ರಾಸೆಸ್, ಈ ಪೂಜೆ ಮಾಡೋದು, ಇದು ಅಲಂಕಾರ ಮಾಡೋದು, ದಿಸ್ ಬ್ರಿಂಗ್ಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಜಾಯ್ ಟು ಮೀ. ಹಾಗಾಗಿ ಐ ಲವ್ ಡೂಯಿಂಗ್ ದಿಸ್. ನನಗೆ ದೇವ್ರ ಹಾಡೆಲ್ಲ ಹಾಡ್ಲಿಕ್ಕೆ ಬರಲ್ಲ. ಸೊ ನಮ್ಮ ಎಲೆಕ್ಸಾನ ಹಾಡು ಹೇಳಲಿಕ್ಕೆ ಹಚ್ಚಿಸಿ ನಾನು ದೀಪವನ್ನು ಒಂದೊಂದಾಗಿ ಹಚ್ಕೊಳ್ತಾ ಬಂದೆ. ಆ ಸೆರೆನಿಟಿ, ಆ ಪೀಸ್, ಆ ಕಾಮ್, ಐ ಥಿಂಕ್ ಓನ್ಲಿ ಪೂಜೆ ಮಾಡುವಾಗ ಅಷ್ಟೇ ಫೀಲ್ ಆಗ್ತದೆ. ಮೇ ದಿಸ್ ಲೈಟ್ ಎನ್ಲೈಟನ್ ಆಲ್ ಆರ್ ಲೈಫ್ಸ್. ಮೇ ದಿಸ್ ಮಂತ್ ಬ್ರಿಂಗ್ ಪ್ರಾಸ್ಪೆರಿಟಿ ಟು ಆಲ್ ಆಫ್ ಅಸ್. ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ರೀತಿ ಪದ್ಧತಿಗಳಿರ್ತವೆ. ನಾನು ಈ ರೀತಿ ನನಗೆ ಅನುಕೂಲ ಆದಂಗೆ ಪೂಜೆಗಳನ್ನು ಮಾಡ್ಕೊಳ್ತಿದ್ದೇನೆ. ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡುವಾಗ ಏನೋ ಒಂದು ರೀಸನ್ ಇಟ್ಕೊಂಡು ಮಾಡಿರ್ತಾರೆ. ಬಟ್ ನನ್ನ ಪ್ರಕಾರ ಇವೆಲ್ಲ ಪೂಜೆಗಳು, ಇವೆಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿ ಒಂದು ಹೋಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ. ದಿಸ್ ಕ್ರಿಯೇಟ್ಸ್ ಅ ಪಾಸಿಟಿವಿಟಿ ಇನ್ ದ ಹೌಸ್ ಅಲ್ವಾ? ಸೊ ಆ ನಂಬಿಕೆ, ಆ ಹೋಪ್, ಆ ಭರವಸೆ ಈ ಪೂಜೆ ಮಾಡಿದ್ರಿಂದ, ಆ ಸಮಾಧಾನದಿಂದ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಹೋಗಿ ಒಳ್ಳೆಯದಾಗ್ತದೆ. ವಿ ಸ್ಟಿಲ್ ಹ್ಯಾವ್ ಅ ಚಾನ್ಸ್ ಫಾರ್ ಅ ಬೆಟರ್ ಲೈಫ್. ಅದೇ ಹೋಪ್ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದೆ. ಫಾರ್ ಎವ್ರಿ ಸಿಂಗಲ್ ಸ್ಟೆಪ್ ದ್ಯಾಟ್ ಐ ಟೇಕ್, ಐ ಹ್ಯಾವ್ ದ ಹೋಪ್ ಕಿ ಎಲ್ಲ ಒಳ್ಳೆಯದಾಗ್ತದೆ. ನೀವು ನಿಮ್ಮ ಲೈಫಲ್ಲಿ ಯಾವುದೇ ಸ್ಟೇಜಲ್ಲೇ ಇದ್ದರೂ ಸಹ ನೀವು ಆ ನಂಬಿಕೆನ ಬಿಡಬೇಡಿ, ನಿಮಗೂ ಎಲ್ಲ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನಷ್ಟು ಬ್ಯೂಟಿಫುಲ್ ವಿಡಿಯೋಸ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.